ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡ್ಬೋದು ಎಲ್ಲರೂ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕ್ತಿರ್ತಾರೆ ಅಥವಾ ಕೈರಿಸಿದ ಅಪ್ಲಿಕೇಶನ್ ಹಾಕ್ತೀರಾ. ಇವಾಗ ಅಪ್ಲಿಕೇಶನ್ ವರ್ಕ್ ಆಗ್ತಾ ಇಲ್ಲ. ಯಾಕಂದರೆ ಇದು ಅಪ್ಲಿಕೇಶನ್ ನಾನು ಹೇಳ್ತಾ ನಿಮಗೆ ಇದರ ಎರರ್ಸ್ ತುಂಬ ಎರರ್ ಇದೆ, ನೆಟ್ವರ್ಕ್ ಎರರ್ ಬರ್ತಾ ಇದೆ. ಆಮೇಲೆ ಒಳಗಡೆ ಎಜುಕೇಷನ್ ಡೀಟೇಲ್ಸ್ ಆ್ಯಡ್ ಆಗ್ತಾ ಇಲ್ಲ. ಲಾಸ್ಟಿಗೆ ಎಲ್ಲ ಕಂಪ್ಲೀಟ್ ಆದರೂ ಕೂಡ ಸಬ್ಮಿಟ್ ಆಗುವಾಗ ಎಜುಕೇಷನ್ ಡೀಟೇಲ್ ಮ್ಯಾಚ್ ಆಗ್ತಿಲ್ಲ. ಸೊ ನಾನು ಇದು ಕಂಪ್ಲೀಟಿಗೆ ಇಶ್ಯೂಗೆ ನಾನೊಂದು ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಕೂಡ ನಾನು ಇಲ್ಲಿ ಹೇಳ್ತೇನೆ ಏನು ಮಾಡಬೇಕಂತ ಹೇಳಿ. ಸೊ ನಾನು ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೇನೆ. ಇವಾಗ ನಾನು ಯೂಸರ್ ನೇಮ್ ಹಾಕಿದ್ದೇನೆ, ಇವಾಗ ಲಾಗಿನ್ ಆಗ್ತಾ ಇಲ್ಲ, ಲಾಗಿನ್ ಇಶ್ಯೂಸ್ ಕೂಡ ಇದೆ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಕಂಪ್ಲೀಟ್ ಹ್ಯಾಂಗ್ ಆಗ್ತಾ ಇದೆ. ಹ್ಯಾಂಗ್ ಆದಮೇಲೆ ಇಲ್ಲಿ ನೋಡ್ಬೋದು ವಾಪಸ್ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಪ್ರಾಪರ್ ಟೆಸ್ಟಿಂಗ್ ಆಗದೆ, ಟೆಕ್ನಿಕಲಿ ಪ್ರಾಪರ್ ಟೆಸ್ಟಿಂಗ್ ಆಗದೆ ಅವ್ರು ಹೇಗೆ ಪ್ರೊಡಕ್ಷನಿಂದ ರಿಲೀಸ್ ಮಾಡಿದ್ದಾರೆ ಅಂತ ಕೂಡ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಇವಾಗ ಇಲ್ಲಿ ನೋಡ್ಬೋದು, ಇವಾಗ ನಾನು ಇಲ್ಲೊಂದು ಟೋಸ್ಟ್ ಮೆಸೇಜ್ ಬರುತ್ತೆ, ಎರರ್ ಟೋಸ್ಟ್ ಮೆಸೇಜ್, ನೆಟ್ವರ್ಕ್ ಎರರ್ ಅಂತ ಹೇಳಿ. ಸೊ ಅಪ್ಲಿಕೇಶನ್ ಕರೆಕ್ಟಾಗಿ ಟೆಸ್ಟಿಂಗ್ ಆಗಿದೆ. ಇಲ್ಲಿ ನೋಡ್ಬೋದು ಇವಾಗ ನೆಟ್ವರ್ಕ್ ಎರರ್ ಟೋಸ್ಟ್ ಮೆಸೇಜ್ ಬಂತು. ಸೊ ಲಾಗಿನ್ ಆಗ್ತಾ ಇಲ್ಲ. ಇದೊಂದು ಬಗ್ಸ್, ಕೆಲವು ಬಗ್ಸ್, ಸುಮಾರು ಬಗ್ಸ್ ಇದೆ ಇದರೊಳಗಡೆ. ಸೊ ಅವ್ರು ಪ್ರಾಪರಾಗಿ ಟೆಸ್ಟಿಂಗ್ ಮಾಡಿದೆ ಹೇಗೆ ಅಪ್ಲಿಕೇಶನ್ ರಿಲೀಸ್ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ನೋಡ್ಬೋದು ಇವಾಗ ನೆಟ್ವರ್ಕ್ ಎರರ್ ಅಂತ ಬಂದಿದೆ. ಸೊ ನಾನು ಇದಕ್ಕೆ ಕಂಪ್ಲೀಟಾಗಿ ಸೊಲ್ಯೂಷನ್ ಏನು ಮಾಡಬೇಕಂತ ಹೇಳ್ತೇನೆ. ಇಲ್ಲಿ ನೋಡ್ಬೋದು ನಾನು ಇವಾಗ ಆಲ್ರೆಡಿ ಒಂದು ಕ್ಲಿಯರಾಗಿ ಒಂದು ಮೇಲ್ ಬರೆದಿಟ್ಟಿದ್ದೇನೆ. ಸೊ ಈ ಮೇಲ್ನ ನೀವು KE ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಇದನ್ನ ಅವ್ರಿಗೆ ಮೇಲ್ಗೆ ಸೆಂಡ್ ಮಾಡಬೇಕು. ಸೊ ಯಾಕಂದರೆ ಈ ಮೇಲಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲ್ ಬರ್ದೇನೆ. ಫೇಲ್ ಟು ಸೇವ್ ಆಗ್ತಾ ಇಲ್ಲ, ನೆಕ್ಸ್ಟ್ ವಾಪಸ್ ನೆಟ್ವರ್ಕ್ ಎರರ್ ಬರ್ತಾ ಇದೆ, ನೆಕ್ಸ್ಟ್ ವಾಪಸ್ ಅಪ್ಲಿಕೇಶನಲ್ಲಿ ಪ್ರಾಪರಾಗಿ ಟೆಕ್ನಿಕಲಿ ಟೆಸ್ಟಿಂಗ್ ಆಗಿಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಏನು ಬರ್ತಿದ್ದೇನೆ ಅಂದರೆ, ನಾನು ಪ್ಲೀಸ್ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ನಾನು ಇದರಲ್ಲಿ ರಿಕ್ವೆಸ್ಟ್ ಆಗಿ ನಾನು ಕೇಳಿದ್ದೇನೆ. ಸೊ ಇದರಲ್ಲಿ ಕಂಪ್ಲೀಟಾಗಿ ಬರ್ತಿದ್ದೇನೆ. ಈ PDF ನಾನು ಆಲ್ರೆಡಿ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೇನೆ. ಸೊ ಆ ಮೇಲ್ನ ನಾನು KE ಮೇಲ್ನ ಆಲ್ರೆಡಿ ಕೊಟ್ಟಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ ಎಷ್ಟು ಬೇಗ ಅಷ್ಟಾಗುತ್ತೋ ಆ ಇಮೇಲ್ನ ನೀವು KE ಶೇರ್ ಮಾಡಬೇಕು. ಆ್ಯಂಡ್ ಎಷ್ಟು ಮೇಲ್ ಅವರಿಗೆ ರೆಸ್ಪಾನ್ಸ್ ಹೋಗುತ್ತೋ ಅಷ್ಟು ಬೇಗ ಅಪ್ಲಿಕೇಶನ್ ಕರೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಡಿ. ಯಾಕಂದರೆ ಒಂದು ಸತ ಎಡಿಟ್ ಮಾಡಿದ ಮೇಲೆ ವಾಪಸ್ ಎಡಿಟ್ ಆಪ್ಷನ್ ಇಲ್ಲ. ಸೊ ಎಡಿಟ್ ಆಪ್ಷನ್ ಓಪನ್ ಮಾಡಿದ ಮೇಲೇ ನಿಮಗೆ ಆಪ್ಷನ್ ಇದೆ ಎಡಿಟ್ ಮಾಡಲಿಕ್ಕೆ. ಸೊ ಒಂದು ತಪ್ಪಾದರೆ ಸೊ ನಿಮ್ಮ ಅಪ್ಲಿಕೇಶನ್ ಹಾಳಾಗುತ್ತೆ. ನೆಕ್ಸ್ಟ್ ಇವಾಗ ಎಜುಕೇಷನ್ದು ಅದು ಇವಾಗ ಬಿಟ್ಟಿರೋಂಥ ರೋಲ್ ಕೂಡ ಅಂತ ವಾಪಸ್ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಮೇಲ್ನ ಸೆಂಡ್ ಮಾಡಿ. ನಾನು ಇನ್ನು ಟೆಲಿಗ್ರಾಮ್ ಆಲ್ರೆಡಿ ಕೊಟ್ಟಿದ್ದೇನೆ. ಸೊ ವಿಡಿಯೋ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮೇಲ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.